ಶಿವಮೊಗ್ಗದ ಪೆಸಿಟ್ ಪ್ರೇರಣಾ ಸಭಾಂಗಣದಲ್ಲಿ ವೃತ್ತಿಪರರ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಮಾತನಾಡಿ, ಬಿವೈ ರಾಘವೇಂದ್ರ ಅವರನ್ನು ಶಿವಮೊಗ್ಗದ ಜನತೆ ಲೋಕಸಭೆಗೆ ಕಳುಹಿಸುವುದು ಪಕ್ಕಾ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು. That this huge number gives me the confidence that you have decided to send Raghavendra again to the Lok Sabha. And as Yadurappa ji said that we will be winning more than 26 seats, that also gives me a confidence when he says so. That Prime Minister Modi has always said, unity among diversity. We respect diversity, but we are united. We respect diversity. We respect the regional aspirations. And taking the regional aspirations into account and bringing country together, that is the real motive. ವರಿಷ್ಠ ಸ್ವಯಂ ಸೇವಕ್ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದೆರಡು ವ್ಯತ್ಯಾಸ ಆದರೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಂಪಿಗಳನ್ನು ಗೆಲ್ಲಿಸಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ. ನಿಮ್ಮೆಲ್ಲರ ಪರವಾಗಿ ಆ ಮಾತನ್ನು ನಾನು ಕೊಟ್ಟಿದ್ದೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಉತ್ಸವವನ್ನು ನೋಡಿದಾಗ ಮಾನ್ಯ ರಾಘವೇಂದ್ರ ಅವರು ಕನಿಷ್ಠ 2.5-3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ. ಇವತ್ತು ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನ ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡ್ ಮಾಡಿ 450 crores ಖರ್ಚು ಮಾಡಿ ಕೇಬಲ್ ಸ್ಟೇ ಟೆಕ್ನಾಲಜಿ ಸುಮಾರು 2.25 ಕಿಲೋಮೀಟರ್ ಬ್ರಿಡ್ಜ್ ಅನ್ನ ಕೇವಲ 12 ಪಿಲ್ಲರ್ ಮೇಲೆ ಇವತ್ತು ದೇಶದ 7ನೇ ಸೇತುವೆ, ಇಡೀ ದೇಶದಲ್ಲಿ 2ನೇ ಉದ್ದವಾದಂತಹ ಸೇತುವೆಯನ್ನ ಇವತ್ತು ನಿರ್ಮಾಣ ಮಾಡುವಂತ ಕಾರ್ಯ ಆಗ್ತಾ ಇದೆ. ತಾವೇ ಅಷ್ಟು ನೋಡಿ, ನಾನು ಯಾವಾಗ ಕೂಡ ಹೇಳ್ತಿರ್ತೀನಿ, ಕಾಂಗ್ರೆಸ್ ಬಡತನವನ್ನ ಪ್ರೀತಿ ಮಾಡದೆ ಹೊರತು ಬಡವರನ್ನ ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಬಡತನ ಇದ್ದಷ್ಟು ಕೂಡ ನಾವು ಬೇರೆ ಜಾಗದಲ್ಲಿ ಮತವನ್ನು ತೆಗೆದುಕೊಂಡು ದೇಶವನ್ನು ಆಡಳಿತನ ಮಾಡ್ಬೋದು ಅಂತೇಳಿ ನಮ್ಮನ್ನು ದಡ್ಡರಾಗಿರುವಂಥ ಪ್ರಯತ್ನ ಮಾಡಿದ್ರು. ಆದರೆ ಪೂಜ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ನನ್ನ ರಾಜಕೀಯ ಜನ್ಮ ಕೊಟ್ಟಂತ ನನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ನಮ್ಮ ಯೂತ್ಸಿಗೆ ಏನು ಕೂಡ ಕೊರತೆ ಆಗ್ಬಾರ್ದು ಅಂತೇಳಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಯೂನಿವರ್ಸಿಟಿನೂ ಕೂಡ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಅನ್ನ ಅವ್ರು ಕೊಟ್ಟೆ ಸರ್ಕಾರದ ಹಿಂದಿನ ಅವಧಿಯಲ್ಲಿ ಕೊಟ್ಟಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಿಮ್ಮ ರಾಘಣ್ಣ ಕೇಂದ್ರೀಯ ವಿದ್ಯಾಲಯ, ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ, ಇಡೀ ಸೌತ್ ಇಂಡಿಯಾದ ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ ನಮ್ಮ ರಾಗಿಗುಡ್ಡದಲ್ಲಿ ಓಪನ್ ಮಾಡುವಂತ ಕೆಲಸ ಆಗಿದೆ. ಅಂದ್ರೆ ಇಲ್ಲಿ ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಮಾಡಿ ನಮ್ಮ ಯೂತ್ಸ್ಗೆ ರಿಗಾರ್ಡಿಂಗ್ ಎಜುಕೇಶನ್ ಇರ್ಬೋದು, ರಿಗಾರ್ಡಿಂಗ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಒಂದು ಕಾನ್ಫಿಡೆನ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಏನೇನು ಬೇಕು, ಒಂದು ಒಳ್ಳೆ ರೀತಿಯಂತ ಒಂದು ಎಜುಕೇಶನ್ ಹಬ್ ಆಗ್ಲಿಕ್ಕೆ ಏನ್ ಬೇಕು, ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ಎಜುಕೇಶನ್ ಆಪರ್ಚುನಿಟೀಸ್ ಅನ್ನ ಪ್ರೊವೈಡ್ ಮಾಡಿ ಏನ್ ಮಾಡಬೇಕು, ಎಲ್ಲ ರೀತಿಯಂತ ಪ್ರಯತ್ನ ಕೂಡ ಇವತ್ತು ಆಗ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ನಿಮ್ ರಾಘಣ್ಣ ಕೇವಲ ನಿಮಿತ್ತ ಮಾತ್ರ, ಬಿಜೆಪಿ ಅಭ್ಯರ್ಥಿ ನಿಮ್ ನಿಮಿತ್ತ ಮಾತ್ರ. ನೀವು ಕೊಡುವಂತ ಒಂದೊಂದು ಮತನೂ ಕೂಡ ಆ ಕಮಲದಲ್ಲಿ ತಾವೇನ್ ಕೊಡ್ತೀರಿ, ಆ ಮೋದಿಜಿಯವರಿಗೆ ಕೃತಜ್ಞತೆ ಸಲ್ಲಿಸೋಕೆ ಸಿಕ್ಕಂತ ಒಂದು ಅವಕಾಶ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ವಿನಂತಿಯನ್ನು ಕೂಡ ನಾನು ಮಾಡ್ಕೊಳ್ತೀನಿ. ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟಿಯಾರಂದ್ರೆ ನೀವು ಇಲ್ಲಿರ್ತಕ್ಕಂಥ RED ಸಂಘ ನಡೆದಿದೆ ಅಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ರಾಘವೇಂದ್ರ ಅವರು ಅಷ್ಟೇ, ನಾವು ಕೇಳದೇ ಇದ್ರು ಕೂಡ MP ಅವರು ನೇರವಾಗಿ ಸೊರಬ ತಾಲೂಕು ನಂಜುಂಡಪ್ಪ ವರದಿನಲ್ಲಿ ಹಿಂದಿದೆ, ಒಂದು ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ತಾಲೂಕು. ಸನ್ಮಾನ್ಯ ನಮ್ಮ ಅಪ್ಪವರು ಯಡಿಯೂರಪ್ಪನವರು ಕುಮಾರ್ ಅವರಿಗೆ ಮಾತು ಕೊಟ್ಟಿದ್ದಾರೆ, ಸೊರಬ ಕ್ಷೇತ್ರಕ್ಕೆ ಮಾತು ಕೊಟ್ಟಿದ್ದಾರೆ. ಸೊರಬ ಮತ್ತು ಶಿಕಾರಿಪುರ ನನ್ನ 2 ಕಣ್ಣಿದ್ದ ಹಾಗೆ, ನಾನು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಶಪಥ ಕೊಟ್ಟು ಶಿಕಾರಿಪುರ ಮತ್ತು ಸೊರಬ